ಸೂಳೆ ಮಗನಿಗಿದೆ ವಾರ್ನಿಂಗ್ ಅವನಿಗೆ. ಸ್ನೇಹಿತರೆ, ನಂಗೊಂದು ಬ್ಯಾಡ್ ಕಮೆಂಟ್ ಬಂದಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಬ್ಯಾಡ್ ಕಮೆಂಟ್ ಮಾಡೋನಿಗೆ ಈ ಉತ್ತರ ಕೊಡಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಅವನು ಕಮೆಂಟ್ ಮಾಡಿರೋದು ಈ ತರ ಇದೆ: ಲೋ ಸಾಬಿ, ಮೊದಲು ಕನ್ನಡ ಮಾತಾಡೋದು ಕಲ್ತ್ಕೊಳ್ಳೋ, ಆಮೇಲೆ ವಿಡಿಯೋ ಮಾಡಿ ತೋರಿಸುವಂತೆ. ಅಣ್ಣ, ನಾನು ಯಾವುದೇ ವಿಡಿಯೋನು ಲೈಕ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ವಿಡಿಯೋ ಮಾಡಲ್ಲ. ಯಾರಿಗಾದ್ರೂ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಅಷ್ಟೇ ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದು, ನೀನು ಕನ್ನಡ ಮಾತಾಡೋದ್ ಬಗ್ಗೆ ಹೇಳ್ತೀಯಲ್ಲ, ಒಂದು ಸಾಂಗ್ ಹಾಡ್ತೀನಿ, ಆ ಸಾಂಗು ನೀನು ಹಾಡ್ಬಿಟ್ಟು ನಂಗೆ ರಿಪ್ಲೈ ಮಾಡು, ನಂಗೆ ಟ್ಯಾಗ್ ಮಾಡು. ಏನಪ್ಪ ಅಂದರೆ, ನೆನಪಿರಲಿ ಪಿಕ್ಚರ್ ಸಾಂಗು. ಯಾರ್ರೀ ಎದುರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಲ್ ಮನೇಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಕಿಸ್ಗುಟ್ಟೋರು, ಮೈಸೂರು ಅಂತ ಜಿಲ್ಲೆಯಲ್ಲಿದ್ದು ಕಣ್ಣಿ ಬೇಕಾದ ನೋತಾ ಇದ್ದು ಹಳೆ ರಾಜರಪ್ಪನೆ ಇದು ಪ್ರೀತಿ ಮಾಡೋ ಜರಗಳಿದ್ದು ಕದ್ದು ಮುಚ್ಚಿ ಓಡಾಡ್ತಿರಲ್ರಿ. ಬನ್ರಿ ನೋಡ್ರಿ, ನಾವು ಕನ್ನಡ ಮಾತಾಡೋ ಸ್ಟೈಲ್ ಸ್ವಲ್ಪ ಕಲೀರಿ, ಟ್ಯಾಗ್ ಮಾಡು. ಈ ಉತ್ತರನೂ ಇದೆ. ಮತ್ತು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇದು ನಿನ್ಗೋಸ್ಕರನೇ. ಸೂಳೆ ಮಗನಿಗಿದೆ ವಾರ್ನಿಂಗ್ ಅವನಿಗೆ, ಗೊತ್ತಾಯ್ತಾ? ಫಸ್ಟ್ ಅವ್ನು ನೆಟ್ಟಿಗಿರ್ಬೇಕು, ಇನ್ನೊಬ್ರಿಗೆ ಹೇಳೋವಾಗ. ನನಗೊಂದು ಹೆಮ್ಮೆ ಇದೆ, ನಾನೊಬ್ಬ ಕರ್ನಾಟಕ ನಿವಾಸಿ, ನಾನು ಇಂಡಿಯನ್ ಮುಸ್ಲಿಂ ಅಂತ ನನಗೊಂದು ಹೆಮ್ಮೆ ಇದೆ. ನಾನು ಇಂಡಿಯನ್ ಮುಸಲ್ಮಾನ ಅಂತ. ನಾನು ಬೇರೆಯವ್ರ ಥರ ಯಾವುದೇ ಲೈಕ್ಗೋಸ್ಕರ ಕಾಂಜಿ ಪಿಂಜಿ ವಿಡಿಯೋ ಮಾಡೋದು ಇಲ್ಲ. ಯಾರಿಗಾದ್ರೂ ನನ್ನ ಕಡೆಯಿಂದ ಒಳ್ಳೇದಾದ್ರು ಸಾಕು ಅಂತೀನಿ ಅಷ್ಟೇ. ನನ್ನ ಮನಸ್ಸಲ್ಲಿ ಲೈಕು ಫಾಲೋವರ್ಸ್ ಅದೆಲ್ಲ ನಂಗೆ ಬೇಕಾಗೇ ಇಲ್ಲ. ನನ್ನ ಕಡೆಯಿಂದ ಒಬ್ರಿಗೆ ಒಳ್ಳೇದಾಯ್ತಾ, ಕೆಟ್ಟದಂತೂ ಮಾಡಬಾರ್ದು, ಒಳ್ಳೇದು ಮಾಡ್ಬೇಕಂತೆ. ಅದರಲ್ಲೂ ನಾನು ಕೆಟ್ಟದ್ದು ಮಾಡೋಕ್ಕಾಗುತ್ತೋ ಇಲ್ಲೋ ಆದಷ್ಟು ನಂಗೆ ಒಳ್ಳೇದೇ ಮಾಡೋದು ಬಯಸ್ತೀನಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಧನ್ಯವಾದ.